ವೇದಿಕೆಗೆ ಕುಮಾರಿ ಮೈತ್ರಿ ಮಾದಗುಂಡಿ ಗುಳಿಗುಡ್ಡವರು ಪ್ರವೇಶಿಸಬೇಕು. ತದನಂತರ ರಾಜ ಜಯಸಿಂಹನೊಂದಿಗೆ ಸುಮಾರು ಕ್ರಿಸ್ತಶಕ 540ರಲ್ಲಿ ಪ್ರಾರಂಭವಾದ ಈ ರಾಜಮನೆತನ ಮಹೋತ್ತರವಾದ ಕೀರ್ತಿ ಪಡೆದಿದ್ದು ಕ್ರಿಸ್ತಶಕ 610ರಲ್ಲಿ ಅದು ಮಹಾಶೂರನಾದ ಇಮ್ಮಡಿ ಪುಲಕೇಶಿಯ ಆಳ್ವಿಕೆಯ ಕಾಲಾವಧಿ. ಕಾಪಾಡಬೇಕು ಮಹಾರಾಜ. ಮಂತ್ರಿಗಳೇ, ಏನಾಯಿತು? ವಿಶದವಾಗಿ ತಿಳಿಸಿ. ಪುಷ್ಯಭೂತಿ ವಂಶಸ್ಥನಾದ ಹರ್ಷವರ್ಧನನು ಚಾಲುಕ್ಯ ರಾಜ್ಯದ ಮೇಲೆ ಯುದ್ಧ ಸಾರಿದ್ದಾನೆ ಮಹಾಪ್ರಭು. ನಾವು ಶರಣಾಗತರಾಗದಿದ್ದಲ್ಲಿ ನಮ್ಮ ಕರುನಾಡನ್ನು ಸರ್ವನಾಶ ಮಾಡುವುದಾಗಿ ತಿಳಿಸಿದ್ದಾನೆ ಮಹಾಪ್ರಭು. ಹರ್ಷವರ್ಧನನ ಸೈನ್ಯವು ನಮಗಿಂತ 2ರಷ್ಟಿದೆ. ಅಲ್ಲದೆ ಸಹಸ್ರಾರು ಅಶ್ವ ಗಜಪಡೆಗಳ ಸೈನ್ಯವು ನಮಗಿಂತ ಪ್ರಬಲವಾಗಿದೆ ಮಹಾಪ್ರಭು. ಮಂತ್ರಿಗಳೇ, ನಮ್ಮ ಸೈನ್ಯದ ಸಂಖ್ಯಾಬಲವು ಕಡಿಮೆ ಇರಬಹುದು, ಆದರೆ ನಾವಾರು ಕರುನಾಡ ಕೆಚ್ಚೆದೆಯ ವೀರರು. ವನವಾಸಿ ದೇಶವನ್ನು ಅದೆಷ್ಟೋ ಸಾಮ್ರಾಜ್ಯದ ದುಷ್ಟ ಶಕ್ತಿಗಳಿಂದ ಕಾಪಾಡಿದ್ದೇವೆ. ನನ್ನ ತಂದೆ ಕೀರ್ತಿವರ್ಮನ ಆಶೀರ್ವಾದ ನಮ್ಮ ಮೇಲಿರುತ್ತದೆ. ಬಾದಾಮಿ ಐಹೊಳೆ ಪಟ್ಟದ ಕಲ್ಲನ್ನು ನಮ್ಮ ಪ್ರಾಣವನ್ನು ಒತ್ತೆ ಇಟ್ಟಾದರೂ ರಕ್ಷಿಸಬೇಕು. ನಡೆಯಿರಿ, ಈಗಲೇ ಯುದ್ಧಕ್ಕೆ ಸಿದ್ಧರಾಗಲು ಸೇನಾಧಿಪತಿಗಳಿಗೆ ಆಜ್ಞಾಪಿಸಿ. ಕನ್ನಡಿಗರ ಶೌರ್ಯವೇನೆಂದು ಉತ್ತರ ದಿಕ್ಕಿನ ಹರ್ಷವರ್ಧನನಿಗೂ ಸ್ವಲ್ಪ ತಿಳಿಯಲಿ. ಹರ ಹರ ಮಹಾದೇವ್, ಹರ ಹರ ಮಹಾದೇವ್. ಹರ್ಷವರ್ಧನ ರಾಜನು ಉತ್ತರ ದಿಕ್ಕಿನಿಂದ ತನ್ನ ಸೈನ್ಯದೊಂದಿಗೆ ವಿಂಧ್ಯ ಪರ್ವತವನ್ನು ದಾಟಿ ನರ್ಮದಾ ನದಿಯ ದಂಡೆಯ ಹತ್ತಿರವಂತೂ ಮುಟ್ಟಿರುತ್ತಾನೆ. ಇಮ್ಮಡಿ ಪುಲಕೇಶಿ ಸೇನಾಧಿಪತಿ ಸಹಿತವಾಗಿ ತನ್ನ ಸೈನ್ಯದೊಡನೆ ನರ್ಮದಾ ನದಿ ದಂಡೆಗೆ ಬಂದು ಸೇರುತ್ತಾನೆ. ಆಗ
ಮಹಾಪ್ರಭುಗಳೇ, ಅಲ್ಲಿ ನೋಡಿ, ವಿಂಧ್ಯ ಪರ್ವತವನ್ನು ದಾಟಿ ನರ್ಮದಾ ನದಿ ದಂಡೆಯಲ್ಲಿ ಹರ್ಷವರ್ಧನನ ಸೈನ್ಯ ಬೀಡು ಬಿಟ್ಟಿದೆ. ಸೈನಿಕರೇ, ವೀರ ಕನ್ನಡಿಗರ ಮೇಲೆ ಯುದ್ಧ ಸಾರಿದರೆ ಏನಾಗುತ್ತದೆ ಎಂದು ತೋರಿಸೋಣ, ನಡೆಯಿರಿ. ಹರ ಹರ ಮಹಾದೇವ. ಚಾಲುಕ್ಯನ ದೊರೆ ಇಮ್ಮಡಿ ಪುಲಕೇಶಿ, ಈ ನಿನ್ನ ಸಾಹಸಕ್ಕೆ ನಾನು ಮಣಿದಿದ್ದೇನೆ. ಕೆಚ್ಚೆದೆಯ ಕನ್ನಡಿಗರ ಶೌರ್ಯಕ್ಕೆ ತಲೆಬಾಗಿದ್ದೇನೆ. ನನ್ನ ಸೈನ್ಯವು ನಿನ್ನ ಸೈನ್ಯಕ್ಕಿಂತ 2ರಷ್ಟು ಪ್ರಬಲ ಇದ್ದರೂ ಕೂಡ ನಮ್ಮನ್ನು ಚಾಕಚಕ್ಯತೆಯಿಂದ ವೀರಾಕ್ರೋಶದಿಂದ ಮಣಿಸಿದ್ದೀಯ. ನಾನು ಇನ್ನೆಂದಿಗೂ ದಕ್ಷಿಣ ಭಾರತದ ಕಡೆಗೆ ಯುದ್ಧ ಸಾರುವುದಿಲ್ಲ. ನಿನಗೆ ದಕ್ಷಿಣಾಧಿಪತಿ ಪರಮೇಶ್ವರನೆಂದು ನಾಮ